ಇವರ ಬಡತನ ಯಾವ ಮಟ್ಟಿಗೆ ಇತ್ತು ಅಂದ್ರೆ ಇವತ್ತಿಗೂ ಕಷ್ಟ ಕಾರ್ಪಣ್ಯಗಳನ್ನ ಬಿಂಬಿಸುವಂತಹ ಸಿನಿಮಾಗಳೇ ಬಂದಿಲ್ವಂತೆ. ಇವರು 3 ಹೊತ್ತು ಊಟ ಮಾಡಿ ಬೆಳೆದವರಲ್ಲ. 3 ದಿನಕ್ಕೆ 3 ಬಾರಿ ಊಟ ಮಾಡಿ ಕಷ್ಟಗಳ ಸರಮಾಲಿಯನ್ನೇ ಧರಿಸಿಕೊಂಡು ಮೇಲೆ ಬಂದವರು. ಕೇವಲ ಒಬ್ಬರೇ ಮೇಲೆ ಬಂದಿಲ್ಲ, ಇಡೀ ಸಮೂಹವನ್ನೇ ಮೇಲೆ ತಂದಂಥ ಅಪರೂಪದ ಸಾಧಕ ಎಲ್ವಿ ಟ್ರಾವೆಲ್ಸ್ ನ ಫೌಂಡರ್ ಅಂಡ್ ಚೇರ್ಮನ್ ಪರಮಶಿವಯ್ಯ. 1991ರಲ್ಲಿ ಬೆಂಗಳೂರಿಗೆ ಬಂದು ಟ್ರಾವೆಲ್ಸ್ ಕಂಪನಿಯಲ್ಲಿ ಆಫೀಸ್ ಬಾಯ್ನಿಂದ ಕೆಲಸ ಶುರು ಮಾಡೋ ಪರಮಶಿವಯ್ಯ 250 ರೂಪಾಯಿಯಿಂದ 25,000 ಸಂಬಳ ಪಡೆಯೋ ಮಟ್ಟಿಗೆ ಹೋಗ್ತಾರೆ. ಆದ್ರೆ 2003ರಲ್ಲಿ ತಾವು ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಾದ ಬದಲಾವಣೆಯಿಂದ ಅವರು ಮತ್ತೊಂದು ಸಂಸ್ಥೆಗೆ ಜಾಯಿನ್ ಆಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಬಟ್ ಸಂಬಳ 5,500 ರೂಪಾಯಿಗೆ ಕುಸಿಯುತ್ತೆ. 2009ರಲ್ಲಿ ವಿಶ್ವ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಇದ್ದ ಕೆಲಸವನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆದರೆ ಟ್ರಾವೆಲ್ ಏಜೆನ್ಸಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಪರಿಣಾಮ ಒಂದು ಕಂಪನಿಯ ಮ್ಯಾನೇಜರ್ ಮತ್ತು 100 ಡ್ರೈವರ್ಗಳು ನೀವೇ ಸ್ವಂತ ಉದ್ದಿಮೆ ಶುರು ಮಾಡಿ ಅಂತ ಪ್ರೋತ್ಸಾಹ ಕೊಡ್ತಾರೆ. ಇವರು ಕೆಲಸ ಕೊಡಿಸಿದ್ದ ಡ್ರೈವರ್ಗಳೇ 10,000 ಸಂಗ್ರಹಿಸಿ 3 ಲಕ್ಷ ರೂಪಾಯಿ ನೀಡಿ ಹೊಸ ಟ್ರಾವೆಲ್ಸ್ ಏಜೆನ್ಸಿ ಶುರು ಮಾಡಿ ಅಂತ ಬೆನ್ನೆಲುಬಾಗಿ ನಿಲ್ತಾರೆ. ಪರಿಣಾಮ ಶುರುವಾಗೋದೇ ಎಲ್ವಿ ಟ್ರಾವೆಲ್ಸ್. 2009ರಲ್ಲಿ ಶುರುವಾದ ಎಲ್ವಿ ಟ್ರಾವೆಲ್ಸ್ ಇವತ್ತು 4,000 ಜನರಿಗೆ ಉದ್ಯೋಗ ನೀಡಿದೆ. 2,500ಕ್ಕೂ ಅಧಿಕ ವಾಹನಗಳಿವೆ. ಹಲವು ದೊಡ್ಡ ದೊಡ್ಡ ಕಂಪನಿಗಳಿಗೆ ಇವರು ಟ್ರಾವೆಲ್ಸ್ ಸರ್ವಿಸ್ ನೀಡುತ್ತಿದ್ದಾರೆ. ಕೋವಿಡ್ ಅನ್ನೋ ದೊಡ್ಡ ಹೊಡೆತದಿಂದ ತಪ್ಪಿಸಿಕೊಂಡು ಉದ್ಯೋಗಿಗಳಿಗೆ ಆಸರಿಯಾಗಿ ಇವತ್ತು ಬೆಂಗಳೂರಿನ ದೊಡ್ಡ ಟ್ರಾವೆಲ್ ಏಜೆನ್ಸಿಯಾಗಿದೆ ಎಲ್ವಿ ಟ್ರಾವೆಲ್ಸ್. ಬಡತನ ಯಾವತ್ತೂ ವೀಕ್ನೆಸ್ ಅಲ್ಲ, ಅದೊಂದು ಜೀವನ ಸ್ಫೂರ್ತಿ ಅಂತ ಭಾವಿಸಿ ಕಷ್ಟಪಟ್ಟು ಇಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿರುವ ಎಲ್ವಿ ಟ್ರಾವೆಲ್ಸ್ ನ ಫೌಂಡರ್ ಅಂಡ್ ಚೇರ್ಮನ್ ಪರಮಶಿವಯ್ಯ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ.